ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ವರದಿಯನ್ನ ಎಸ್ಐಟಿ ಸಲ್ಲಿಸಲಿದೆ. ಇಷ್ಟು ದಿನಗಳ ಕಾಲ ಇವರೇನು ಎನ್ಕ್ವೈರಿ ಮಾಡಿದ್ರು ಆ ಎನ್ಕ್ವೈರಿಯ ರಿಪೋರ್ಟ್ ಇದೀಗ ಸಲ್ಲಿಕೆಯಾಗಲಿದೆ. ಕೆಲವು ಕ್ಷಣಗಳಲ್ಲಿ ಎಸ್ಐಟಿ ಈ ರಿಪೋರ್ಟ್ ಅನ್ನು ತಯಾರು ಮಾಡಿರೋದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ಮಂಗಳೂರಲ್ಲಿ ಎಡಿಪಿಒ ಕಚೇರಿಯಿಂದ ಕಡತಗಳು ಬಂದಿವೆ. 2 ಬಾಕ್ಸ್ ಅಲ್ಲಿ ಕಡತಗಳನ್ನ ಎಸ್ಐಟಿ ಡಿವೈಎಸ್ಪಿ ಲೋಕೇಶ್, ಇನ್ಸ್ಪೆಕ್ಟರ್ ಸವಿತ್ರಾ ತೇಜ್ ತಂಡ ತಂದಿರೋದನ್ನ ಎಸ್ಐಟಿ ಕಚೇರಿಯಿಂದ ನ್ಯಾಯಾಲಯಕ್ಕೆ ಈ ತಂಡ ಪ್ರಯಾಣ ಬೆಳೆಸಲಿದೆ. ಆ ಮೂಲಕವಾಗಿ ಇಲ್ಲಿಯವರೆಗೆ ಧರ್ಮಸ್ಥಳ ಅಥವಾ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ 15 ವರ್ಷ 20 ವರ್ಷಗಳಲ್ಲಿ ಶವಗಳನ್ನು ಇಲ್ಲಿ ಹೂಳಲಾಯಿತು. ಅಪರಿಚಿತ ಶವಗಳಿದ್ವು, ಅತ್ಯಾಚಾರಕ್ಕೆ ಒಳಗಾಗಿದ್ದಂಥ ಶವಗಳಿದ್ವು, ವೃದ್ಧರದ್ದಿತ್ತು. ಇವುಗಳಿಗೆ ವಾರಸುದಾರ ಸರಿಯಾಗಿ ಹುಡುಕಲಿಲ್ಲ, ಪೋಸ್ಟ್ ಮಾರ್ಟಮ್ ಸರಿಯಾಗಿ ಮಾಡಲಿಲ್ಲ, ನನಗೆ ಯಾರೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ನಾನು ಹೂತು ಹಾಕ್ಬಿಡ್ತಾ ಇದ್ದೆ. ಚಿನ್ನಯ್ಯನ ಸ್ಟೇಟ್ಮೆಂಟ್ಸು, ಚಿನ್ನಯ್ಯನ ಸಂಗಡಿಗರು ಎಂದು ಆರೋಪಿಸಲಾಗಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಆನಂತರದಲ್ಲಿ ಬೇರೆ ಬೇರೆ ವಿಠ್ಠಲ ಗೌಡ, ಇವರೆಲ್ಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಹೇಳ್ತಾ ಇದ್ದಾರೆ? ತನಿಖೆ ರಿಪೋರ್ಟಲ್ಲಿ ಇಷ್ಟು ಜನ ಆರೋಪ ಮಾಡಿದ್ದು ನಿಜವಾ ಅಥವಾ ಅದೆಲ್ಲವೂ ಶುದ್ಧ ಸುಳ್ಳ? ಚಿನ್ನಯ್ಯ ಹೇಳಿದ್ದು ಶುದ್ಧ ಸುಳ್ಳ? ಇದರ ಏನಾದರೂ ಒಂದು ಸಂಚಿದೆಯಾ ಇದರಲ್ಲಿ? ಯಾರೆಲ್ಲ ಇದನ್ನು ಪ್ಲಾನ್ ಮಾಡಿದ್ರು ಅಥವಾ ನಿಜವಾಗ್ಲೂ ನಡೆದಿದೆಯಾ? ಫಾರೆನ್ಸಿಕ್ ರಿಪೋರ್ಟಲ್ಲಿ ಈ ಮೂಳೆಗಳಿಗೆ ಸಂಬಂಧಪಟ್ಟಂತೆ, ಈ ಶವದ ಅವಶೇಷಗಳಿಗೆ ಸಂಬಂಧಪಟ್ಟಂತೆ ಆ ರಿಪೋರ್ಟ್ ಏನು ಹೇಳ್ತಾ ಇದೆ? DNA ಅಲ್ಲಿವರೆಗೂ ಕೇಸ್ ಹೋಗಿದ್ಯಾ ಇಲ್ವಾ? ಅಥವಾ ಇದ್ಯಾವುದೋ ಬಂಗ್ಲಾಗುಡ್ಡದಲ್ಲಿ ಸಿಕ್ಕಂಥ ಮೂಳೆಗಳು ಯಾವುವು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ವರದಿಯಲ್ಲಿ ಏನಿದೆ ಅಂತ ಹೇಳಿ ಇದೀಗ ವೆಯ್ಟ್ ಮಾಡಲಾಗ್ತಾ ಇದೆ. ಇಡಿಸ್ಕೊಳ್ಳಿಕ್ಕೆ ಆದಿತ್ಯ, ಯಾವ ಸೆಕೆಂಡಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ SITಯ ಕಡೆಯಿಂದ ರಿಪೋರ್ಟ್ ಸಲ್ಲಿಕೆ ಆಗಬಹುದು. ಬೆಳ್ತಂಗಡಿ ಒಂದು ಭಾಗದಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಸೋಕ್ಕೆ ಅಂತಿಮ ಹಂತದ ತಯಾರಿ ಎಲ್ಲ ಕೂಡ ಮುಗಿದಿದೆ. ಸೊ ಏನು ನಡೀತಾ ಇದೆ ಈಗ ಅಲ್ಲಿ ಅಂತ? ರಮಕಾಂತ್, ಹೌದು, ಇದೊಂದು ಧರ್ಮಸ್ಥಳದ 100 ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ತನಿಖೆ ನಡೀತಾ ಇತ್ತು, ಅನೇಕ ಊಹಾಪೋಹಗಳು ಇತ್ತು, ಆರೋಪ ಪ್ರತ್ಯಾರೋಪ, ಅದರ ಸುತ್ತಿದಂತಹ ವಾದ ವಿವಾದಗಳು, ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುವಂತ ಹೊತ್ತಿದು. ಎಲ್ಲರ ದೃಷ್ಟಿಯೂ ಕೂಡ ಈಗ SIT ಸಲ್ಲಿಕೆ ಮಾಡುವಂತ ಚಾರ್ಜ್ ಶೀಟ್ ಮೇಲೆ ಇದೆ. ಯಾಕಂದ್ರೆ ಈಗಾಗಲೇ ಚಿನ್ನಯ್ಯನ ಅರೆಸ್ಟ್ ಆಗಿ 22ನೇ ತಾರೀಕಿಗೆ 90 ದಿನಗಳಾಗುತ್ತೆ. ಸುಮಾರು 2.5 ತಿಂಗಳುಗಳಿಂದ ಆತ ಶಿವಮೊಗ್ಗದ ಜೈಲಿನಲ್ಲಿದ್ದಾನೆ. ಈ ನಡುವೆ ಸರ್ಕಾರದ ಕಡೆಯಿಂದ ಕೂಡ SITಗೆ ನೀವು ಚಾರ್ಜ್ ಶೀಟ್ ಸ್ವಲ್ಪ ತಡ ಮಾಡಿದ್ರು ಪರವಾಗಿಲ್ಲ, ಒಂದು ವರದಿ ಏನಾದ್ರೂ ಸಲ್ಲಿಕೆ ಮಾಡಿ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಯಾವಾಗ ಚಿನ್ನಯ್ಯ ಸರೆಂಡರ್ ಆಗಿದ್ನೋ ಆ ಬಳಿಕ ಆತನ ಸುತ್ತವೇ ಈ ಪ್ರಕರಣ ಸುತ್ತಿತ್ತು. ಅಂದ್ರೆ ಆತನ ಹೇಳಿಕೆಗಳು, ಆತ ಹಿಂದೆ ಹೇಳಿದ್ದಂತ ಹೇಳಿಕೆ ಅದನ್ನ ಸುಳ್ಳು ಅಂತ ಆತ ಹೇಳಿದ್ದ, ಯಾರೋ ನನ್ಗೆ ಈ ತರ ಪ್ರೇರೇಪಣೆ ಕೊಟ್ಟರು, ಆ ಕಾರಣಕ್ಕೋಸ್ಕರ ನಾನು ಈ ತರ ಸುಳ್ಳು ಹೇಳಿದೆ ಅಂತ ಅನೇಕರ ವಿರುದ್ಧ ಆರೋಪಗಳನ್ನ ಮಾಡಿದ್ದ. ಅವರೆಲ್ಲರ ಹೇಳಿಕೆಗಳು, ಅವರೆಲ್ಲರ ವಿಚಾರಣೆ ಮತ್ತು ಬಂಗಳಗುಡ್ಡನಿಂದ ತಂದಂತಹ ಆ ಬುರುಡೆಯ ರಹಸ್ಯ, ಆ ಬುರುಡೆ ಯಾರದ್ದು, ಅದು ಕಾಡಿನಲ್ಲಿ ಸಿಕ್ಕಿದಂತಹ ಬುರುಡೆನ ಅಥವಾ ಬೇರೆ ಎಲ್ಲಿಂದಾದ್ರೂ ಅದನ್ನ ತಂದು ಅಲ್ಲಿ ಪ್ಲಾಂಟ್ ಮಾಡಿ ಆ ಬಳಿಕ ಅಲ್ಲಿಂದ ಅದನ್ನ ಎಕ್ಸ್ಯೂಮ್ ಮಾಡಿ ತಂದು ಮತ್ತೆ ಅದನ್ನ ಚಿನ್ನಯ್ಯನ ಕೈಗೆ ಕೊಡಲಾಗಿತ್ತ, ಚಿನ್ನಯ್ಯ ಹೇಳಿದೆಲ್ಲವೂ ಸುಳ್ಳ ಅಥವಾ ಅಲ್ಲಿ ಅಕ್ರಮವಾಗಿ ಶವಗಳನ್ನ ಹೂತು ಹಾಕಲಾಗಿತ್ತ? ಹೀಗೆ ಹಲವು ಪ್ರಶ್ನೆಗಳು ಇದೆ. ಇದರ ಜೊತೆಗೆ ಕೇವಲ SIT ಫಾರ್ಮ್ ಆಗಿರುವಂತದ್ದು ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ಮಾತ್ರ ಅಲ್ಲ. ಈ ಹಿಂದೆ ಮಹಿಳಾ ಆಯೋಗವು ಕೂಡ ಭೇಟಿ ನೀಡಿ ಆ ಭಾಗದಲ್ಲಿ ಸಾಕಷ್ಟು ಅನುಮಾನಾಸ್ಪದ ಸಾವುಗಳು ಆಗಿದೆ, UDR ಪ್ರಕರಣಗಳು ಇದೆ, ಒಂದಿಷ್ಟು ಮಹಿಳೆಯರ ನಿಗೂಢ ಕೊಲೆ ಪ್ರಕರಣಗಳು ಇದೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಬೇಕು. ಸಮಾಜದ ಮಧ್ಯದಲ್ಲಿ ಮೂಡಿರುವಂತಹ ಗೊಂದಲಗಳು, ಅನುಮಾನಗಳು ಎಲ್ಲದಕ್ಕೂ ಕೂಡ ತೆರೆ ಬೀಳಬೇಕು ಅನ್ನೋ ಕಾರಣಕ್ಕೋಸ್ಕರ ರಚನೆಯಾದಂತ SIT. ಸೊ SIT ಅವರಿಗೆ ಕೇವಲ ಚಿನ್ನಯ್ಯನ ಹೇಳಿಕೆ ಮಾತ್ರ ಅಲ್ಲ, ಈ ಎಲ್ಲಾ ಸಂಶಯಗಳಿಗೆ, ಈ ಎಲ್ಲಾ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ತೆರೆ ಎಳೆಯುವಂತ ಬಹಳ ಮಹತ್ತರವಾದ ಜವಾಬ್ದಾರಿ ಇದೆ. ಇದು ಸಮಾಜದ ಒಂದು ಸ್ವಾಸ್ಥ್ಯಕ್ಕೂ ಕೂಡ ಬಹಳ ಅಗತ್ಯವಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಂತ ಬಳಿಕ ಅನೇಕ ಸಂಘರ್ಷಮಯ ವಾತಾವರಣಗಳು ನಡೆದಿತ್ತು. ಅದು ಇನ್ ಗ್ರೌಂಡ್ ಇಂದ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ಹೋಗಿದ್ದು ಕೂಡ ಇದೆ. ಪೊಲೀಸ್ ಇಲಾಖೆ ಕೂಡ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡುವಂತ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿತ್ತು. ಹಾಗೆ ಎಲ್ಲ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು SP ದಯಾಮ ಅವರ ನೇತೃತ್ವದಲ್ಲಿ ಇವತ್ತು SIT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಮಂಗಳೂರಿನ ADPO ಕಚೇರಿಗೆ ಹೋದಂತ ಆ 2 ಕಡತಗಳು ಏನಿದೆ, 2 ಬಾಕ್ಸ್ ನಲ್ಲಿ ಕಡತಗಳು ಇದೆ, ಸುಮಾರು 4000 ಪುಟಗಳಷ್ಟು ಇದೆ ಅನ್ನುವಂತ ಮಾಹಿತಿ ಇದೆ. ಅದಿನ್ನೇನು ಬೆಳ್ತಂಗಡಿ ಕಚೇರಿಯಿಂದ ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಬಂದು ತಲುಪಲಿಕ್ಕಿದೆ. ರಮಾಕಾಂತ್, ಥ್ಯಾಂಕ್ ಯು ಆದಿತ್ಯ.